ಈತ ವಿಕೃತ ಉಮೇಶ್ ರೆಡ್ಡಿಗಿಂತಲೂ ಭೀಕರ ಕಾಮುಕ. ವೃದ್ಧೆಯರೇ ಈ ಕಾಮುಕನ ಪ್ರಮುಖವಾದಂತಹ ಟಾರ್ಗೆಟ್. ಹಣ ಚಿನ್ನವನ್ನ ದೋಚಿ ಬಳಿಕ ಈತ ಅತ್ಯಾಚಾರವನ್ನ ಎಸಗಿ ಪರಾರಿಯಾಗ್ತಾ ಇದ್ದ. ಈವರೆಗೂ 23 ಮಹಿಳೆಯರ ಮೇಲೆ ಈತ ಅತ್ಯಾಚಾರವನ್ನ ಎಸಗಿದ್ದ ಈ ಆರೋಪಿ ಕೊನೆಗೂ ಕೂಡ ವಿಜಯಪುರ ಪೊಲೀಸರ ಕೈಗೆ ಈ ಆರೋಪಿ ಈಗ ಸಿಕ್ಕಿಬಿದ್ದಿದ್ದಾನೆ. ವಿಕೃತ ಕಾಮಿ ಏನು ಉಮೇಶ್ ರೆಡ್ಡಿ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಆದರೆ ಉಮೇಶ್ ರೆಡ್ಡಿಗಿಂತಲೂ ಭೀಕರವಾದ ಕಾಮುಕ ವಿಜಯಪುರದಲ್ಲಿದ್ದಾನೆ. ಈವರೆಗೆ 23ಕ್ಕೂ ಅಧಿಕ ವೃದ್ಧೆಯರ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾನೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ನಿನ್ನೆ ಮತ್ತೋರ್ವ ವೃದ್ಧೆಯನ್ನ ಯಾಮಾರಿಸಿ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಚಿನ್ನಾಭರಣವನ್ನ ಲೂಟಿ ಮಾಡಿ ಪರಾರಿಯಾಗ್ತಿದ್ದಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಈ ಕಾಮಿಯನ್ನ ವಶಕ್ಕೆ ಪಡೆದಿರುವ ವಿಜಯಪುರ ಪೊಲೀಸರ ತಂಡ ಈಗ ತೀವ್ರ ವಿಚಾರಣೆಯನ್ನು ಒಳಪಡಿಸ್ತಾ ಇದೆ. ವಿಜಯಪುರ ತಾಲೂಕಿನ ಜುಮನಾಳ ಮೂಲದ 43 ವರ್ಷದ ಅಶೋಕ ನಾಯ್ಕೋಡಿ ಈವರೆಗೆ 23ಕ್ಕೂ ಅಧಿಕ ಅತ್ಯಾಚಾರಗಳನ್ನು ನಡೆಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ವೃದ್ಧ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ವಿಕೃತ ಕಾಮಿ ತನ್ನ ಸ್ವಿಫ್ಟ್ ಕಾರ್ನಲ್ಲಿ ಡ್ರಾಪ್ ಕೊಡುವ ನೆಪದಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದ. ಚಿನ್ನಾಭರಣವನ್ನ ಕಸಿದುಕೊಂಡು ಅವರ ಮೇಲೆ ಅತ್ಯಾಚಾರವನ್ನು ನಡೆಸಿ ಬಳಿಕ ಅಲ್ಲಿಂದ ಪರಾರಿಯಾಗ್ತಾ ಇದ್ದ ಅಂತ ಹೇಳಲಾಗಿದೆ. ಈ ವೇಳೆ ಮಹಿಳೆಯರು ಚೀರಾಡಿದ್ರೆ ಅಂತವರನ್ನ ಕೊಲೆ ಮಾಡ್ತಾ ಇದ್ದ ಅನ್ನೋದು ಕೂಡ ವಿಚಾರಣೆಯಲ್ಲಿ ಬೆಳಕಿಗೆ ಬಂದಿದೆ ಅಂತ ಹೆಸರು ಹೇಳಲು ಇಚ್ಛಿಸದ ಪೊಲೀಸ್ ಅಧಿಕಾರಿಯೊಬ್ಬರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಈ ಕಿರಾತಕನೇ ಆ ವ್ಯಕ್ತಿ, ಆರೋಪಿ. ಕೇವಲ ವಿಜಯಪುರ ಅಷ್ಟೇ ಅಲ್ಲದೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇಂತಹ ನೀಚ ಕೃತ್ಯವನ್ನ ಈತ ಎಸಗಿರೋ ಬಗ್ಗೆ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಮಹಾರಾಷ್ಟ್ರದ ಜೈಸಿಂಗ್ನೂರ ನಿವಾಸಿಯಾದ 65 ವರ್ಷದ ವೃದ್ಧೆ ಈತನ ದುಷ್ಕೃತ್ಯಕ್ಕೆ ಬಲಿಯಾಗಿರುವಂಥದ್ದು. ಈ ವೃದ್ಧೆ ಸಾರವಾಡ ಗ್ರಾಮದ ಮಗಳ ಮನೆಗೆ ಹೊರಟಿದ್ದ ವೇಳೆ ಬಸ್ ನಿಲ್ದಾಣದ ಬಳಿ ಆಕೆಯನ್ನ ಈ ಕಾಮುಕ ಟಾರ್ಗೆಟ್ ಮಾಡಿದ್ದಾನೆ. ತನ್ನ ಕಾರ್ನಲ್ಲಿ ಡ್ರಾಪ್ ಕೊಡೋದಾಗಿ ಪುಸುಲಾಯಿಸಿ ಕತಕನಹಳ್ಳಿ ಬಳಿಯ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಬಳಿಕ ಕಾಮತೃಷೆಯನ್ನ ತೀರಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ಆಗ ವೃದ್ಧೆ ಕೊಸರಾಡಿ ಜೋರಾಗಿ ಕಿರುಚಾಡಿದ್ದಾರೆ. ಆಗ ಗಾಬರಿಯಾದಂತಹ ಈ ಕಿರಾತಕ ನಂತರ ಅಲ್ಲಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಮನಗುಡಿ ರಸ್ತೆಯ ಟೋಲ್ ನಾಕಾ ಬಳಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಈತನನ್ನ ಬಂಧಿಸಿ ಗಾಂಧಿ ಚೌಕ ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆಗೆ ಒಳಪಡಿಸಿದಾಗ ಆಘಾತಕಾರಿ ಮಾಹಿತಿ ಬಹಿರಂಗವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ನಿಜಕ್ಕೂ ಕೂಡ ಈತ ವಿಕೃತಕ್ಕಿಂತ ಅತ್ಯಂತ ವಿಕೃತ ಈತ. ವೃದ್ಧೆಯರ ಮೇಲೆ ಈತ ಅತ್ಯಾಚಾರವನ್ನ ಎಸಗ್ತಾ ಇದ್ದ ಅಂತ ಹೇಳಿದ್ರೆ ಈತನ ಮಾನಸಿಕತೆ ಯಾವ ಮಟ್ಟದಿದೆ ಅನ್ನೋಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಪೊಲೀಸರ ವಿಚಾರಣೆ ವೇಳೆ ಏನೆಲ್ಲ ಬಾಯ್ಬಿಟ್ಟಿದ್ದಾನೆ ಈತ? ಅಮರ್ ಪ್ರಸಾದ್, ಏನು ವಿಜಯಪುರ ಜಿಲ್ಲೆ ಏನು ಸೂಫಿ ಸಂತರ ಶರಣರ ನಾಡು ಅಂತ ಹೇಳಿ ಇಲ್ಲಿ ಪ್ರಖ್ಯಾತಿಯನ್ನ ಪಡೆದಿತ್ತು. ಆದ್ರೆ ಇದೀಗ ತಾನೇ ಇದು ಕಿರಾತಕರ ಮತ್ತು ಕಾಮುಕರ ಬೀಡಾಗ್ತಿದೆ ಅನ್ನೋ ಒಂದು ಆಘಾತಕಾರಿ ವಿಷಯ ಇದೀಗ ಬಹಿರಂಗವಾಗ್ತಾ ಇದೆ. ಇದಕ್ಕೆ ಸೂಕ್ತ ಉದಾಹರಣೆ ಅಂದ್ರೆ ಈ ಒಂದು 43 ವರ್ಷದ ಅಶೋಕ್ ನಾಯ್ಕೋಡ್ ಎಂಬ ಒಂದು ವ್ಯಕ್ತಿಯ ಒಂದು ಕಿರಾಕತನ, ಕಾಮುಕತನ ಅಂತಾನೆ ಹೇಳ್ಬೋದು. ಇವ ಮೂಲತಃ ವಿಜಯಪುರ ತಾಲೂಕಿನ ಜುಮನಾಳ ಗ್ರಾಮದ ವಾಸಿ ಇರ್ತಕ್ಕಂತ ಇವನು ಅತ್ಯಂತ ಕೆಳಮಟ್ಟದ ಒಂದು ಕೃತ್ಯಕ್ಕೆ ಇಳಿದಿದ್ದಾನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವನ ಮೊದಲು ಟಾರ್ಗೆಟ್ ಮಾಡೋದೇ ಇವನು ವಯಸ್ಸಾದ ಮಹಿಳೆಯರನ್ನ, ಅದು ಕೂಡ ಒಂಟಿಯಾಗಿ ಪ್ರಯಾಣ ಮಾಡೋ ಮಹಿಳೆಯರನ್ನ ಇವನು ಟಾರ್ಗೆಟ್ ಮಾಡ್ತಾನೆ. ಕೇಂದ್ರ ಬಸ್ ನಿಲ್ದಾಣದ ಬಳಿ ಆಗಮಿಸುವ ಈತ ಮೊದಲು ಬಸ್ ನಿಲ್ದಾಣದಲ್ಲಿ ಏಕಾಂಗಿಯಾಗಿ ಅಲ್ಲಾಡ್ತಕ್ಕಂತ, ಅಂದ್ರೆ ಪರವೂರಿಗೆ ಹೋಗ್ತಕ್ಕಂತ, ಪ್ರಯಾಣ ಬೆಳೆಸ್ತಕ್ಕಂತ ವೃದ್ಧ ಮಹಿಳೆಯರನ್ನ ಇವನು ಟಾರ್ಗೆಟ್ ಮಾಡ್ತಾನೆ. ಅವರ ಬಳಿ ಹೋಗಿ ಅವ್ರನ್ನ ಪರಿಚಯ ಮಾಡ್ಕೊಂಡು, ನಾನು ನಿಮ್ಮ ಊರಿನವನ್ನೇ, ನಿಮ್ ಗ್ರಾಮದವನ್ನೇ, ಹಲವಾರು ಬಾರಿ ನಿಮ್ಮ ಮನೆಗೆ ಕೂಡ ನಾವು ಬಂದಿದ್ದೆ ಅನ್ನೋ ಒಂದು ಮಾತನ್ನ ಹೇಳಿ ಪುಸ್ಲಾಯಿಸಿ ನಾನು ನಿಮಗೆ ಡ್ರಾಪ್ ಕೊಡ್ತೀನಿ ಅನ್ನೋ ನೆಪದಲ್ಲಿ ಅವನ ತನ್ನ ಸ್ವಿಫ್ಟ್ ಕಾರ್ನಲ್ಲಿ ಅವರನ್ನ ಹತ್ತಿಸ್ಕೊಂಡು ವಿಜಯಪುರ ನಗರದ ಹೊರಭಾಗಕ್ಕೆ ಕರ್ಕೊಂಡೋಗಿ ಅವರ ಮೇಲೆ ಮೊದಲು ಇವನು ತಮ್ಮ ಕಾಮತೃಷೆಯನ್ನ ತೀರಿಸ್ಕೊತಾನೆ. ನಂತರ ಅವರ ಮೈ ಮೇಲಿದ್ದ ಒಂದು ಚಿನ್ನಾಭರಣ, ನಗದು ನಾಣ್ಯ ಮತ್ತು ಇನ್ನಿತರ ವಸ್ತುಗಳನ್ನ ದೋಚ್ಕೊಂಡು ಅಲ್ಲಿಂದ ಅವ್ರನ್ನ ಒಂಟಿಯಾಗಿ ಬಿಟ್ಟು ಪರಾರಾಗ್ತಾನೆ. ಈ ಸಂದರ್ಭದಲ್ಲಿ ಅವರು ಇವನಿಗೆ ಪ್ರತಿರೋಧ ಒಡ್ಡಿದ್ರು ಕೂಡ ಅವ್ರನ್ನ ಕೊಲೆ ಮಾಡೋಕ್ಕೂ ಕೂಡ ಈತ ಹಿಂಜರಿದಿಲ್ಲ. ಇದೇ ರೀತಿಯಾಗಿ ಈ ಒಂದು ಕಿರಾತಕ ನಿನ್ನೆ ಗಾಂಧಿ ಚೌಕ್ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಆದ್ರೆ ಈತನನ್ನ ಒಂದು ಮೊದಲು ಸಂಶಯಾಸ್ಪದ ಮೇಲೆ ಬಂಧಿಸಿದ ಪೊಲೀಸರಿಗೆ ವಿಚಾರಣೆ ನಡೆಸಿದಾಗ ಒಂದು ಆಘಾತಕಾರಿ ವಿಷಯವೇ ಬಲಿಗೆ ಬಂದಿದೆ. ಈತ ಬರೀ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ಸುತ್ತಮುತ್ತಲ ಜಿಲ್ಲೆ ಸೇರಿದಂತೆ ಅನೇಕ ಕಡೆಗಳಲ್ಲಿ ಇಂಥ ಒಂದು ಕೃತ್ಯನ ಎಸಗಿರುವ ಮಾಹಿತಿಯನ್ನು ಕೂಡ ಇವನು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಸದ್ಯ ಧಾರವಾಡದ ಒಂದು ತನ್ನ ಮಗಳ ಮದುವೆ ಹೊರತಕ್ಕಂತ ಒಂದು ನೆರೆ ರಾಜ್ಯದ ಮಹಿಳೆಯನ್ನ ಇವನು ಟಾರ್ಗೆಟ್ ಮಾಡುವಾಗ ಈ ಕೃತ್ಯ ಬಯಲಾಗಿದೆ. ಪೊಲೀಸ್ ಒಂದು ಬಲ್ಲ ಮೂಲಗಳ ಪ್ರಕಾರ ಇವನು 23ಕ್ಕೂ ಹೆಚ್ಚು ಈ ರೀತಿ ಮಹಿಳೆಯರನ್ನ ಒಂದು ಅತ್ಯಾಚಾರ ಮಾಡಿ ಅವರನ್ನ ದೋಚಿದ್ದಾನೆ. ಅದು ವೃದ್ಧ ಮಹಿಳೆಯರನ್ನ, ತನಗಿಂತಲೂ ವಯಸ್ಸಿನಲ್ಲಿ ಅತ್ಯಂತ ಹಿರಿಯರಾದ ಮಹಿಳೆಯರನ್ನ ಕೂಡ ಇವನು
ತಮ್ಮ ಕಾಮತೃಷಿಗೆ ಬಳಸಿಕೊಡುವುದು ಅತ್ಯಂತ ನಾಗರಿಕ ಸಮಾಜಕ್ಕೆ ಒಂದು ತಲೆ ತಗ್ಗಿಸುವಂತಹ ವಿಚಾರ. ಇದಿಷ್ಟೇ ಅಲ್ಲ, ಈ ಹಿಂದೆ ಕೂಡ ಇವನು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಮತ್ತು ಗೋಳಗುಂಬಜ ಪೊಲೀಸ್ ಠಾಣೆಯಲ್ಲಿ ಕೂಡ ಈತನ ಮೇಲೆ ಪ್ರಕರಣಗಳು ದಾಖಲಾಗಿದ್ದಾವೆ. ಇವನು ಮಹಿಳೆಯರೊಳ ಅಪಹರಣ, ಅತ್ಯಾಚಾರ ಮತ್ತು ಕೊಲೆಯಲ್ಲಿ ಭಾಗಿಯಾದ ಒಂದು ಕಾರಣದಿಂದ 1 ವರ್ಷಗಳ ಕಾಲ ಒಂದು ಜೈಲು ಶಿಕ್ಷೆಯನ್ನು ಕೂಡ ಇವನು ಅನುಭವಿಸಿದ್ದಾನೆ. ಇತ್ತೀಚೆಗೆ ತಾನೇ ಇವನು ಬೇಲ್ ಮೇಲೆ ಹೊರಗೆ ಬಂದಿದ್ದಾನೆ. ಬೇಲ್ ಮೇಲೆ ಹೊರಗೆ ಬಂದ್ರೂ ಕೂಡ ಇವನ ಮನ ಪರಿವರ್ತನೆ ಆಗಿಲ್ಲ. ಇಸ್ಪೀಟ್ ಮತ್ತು ಜೂಜು ಆಟದ ಒಂದು ಶೋಕಿಯಿಂದ ಇವನು ಈ ರೀತಿ ಮಾಡ್ತಿದ್ದ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಸದ್ಯ ಹೊರಗಡೆ ಬಂದ ಮೇಲೆ ಕೂಡ ಇದೇ ಒಂದು ವಾಚಾಳಿಯನ್ನ ಇವನ ಮುಂದುವರಿಸಿಕೊಂಡು ಹೋಗಿದ್ದಾನೆ. ಸದ್ಯ ಇಡೀ ಪ್ರಕರಣವನ್ನ ಇಡೀ ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು ತೀವ್ರ ತರದ ಒಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇವನ ಎಲ್ಲಾ ಒಂದು ಕಾಮಕರ್ಮವನ್ನ ಹೊರಗೆ ಎಳೆಯುವ ನಿಟ್ಟಿನಲ್ಲಿ ಒಂದು ತನಿಖೆಯನ್ನ ಚುರುಕುಗೊಳಿಸಿ ತನಿಖೆ ಇನ್ನೂ ಪ್ರಗತಿಯಲ್ಲಿದೆ. ಅಮರ್ ಪ್ರಸಾದ್, ಈತನ ಹಿನ್ನೆಲೆ ಏನು ಅಂದ್ರೆ ಈತನ ಫ್ಯಾಮಿಲಿ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ ಹೇಗೆ? ಅಮರ್ ಪ್ರಸಾದ್, ಈತ ಮೂಲತಃ ವಿಜಯಪುರ ತಾಲೂಕಿನ ಒಂದು ಜುಮನಾಳ ಗ್ರಾಮದವನು. ಪೊಲೀಸ್ ಮಾಹಿತಿಯ ಪ್ರಕಾರ ಇವತ್ತಿನಿಗೆ 2 ಹೆಂಡ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವನಿಗೆ ಏಕಪತಿ ವೃತಸ್ಥ ಅಲ್ಲ, ಇವನು 2 ಹೆಂಡ್ರಿದ್ರು ಕೂಡ ತನಗಿಂತ ವಯಸ್ಸಾದ ಹಿರಿಯ ಒಂದು ಮಹಿಳೆಯರನ್ನ ಇವನು ತಮ್ಮ ಕಾಮಕುಶಕ್ಕೆ ಟಾರ್ಗೆಟ್ ಮಾಡಿ ಈ ತರ ಒಂದು ಹೀನ ಕೃತ್ಯ ಅಂತ ಒಂದು ಎಸಗ್ತಾ ಇದ್ದ. ಈತನ ಇದು ಖಯಾಲಿಯೇ ಇವನು ಜೀವನದ ಒಂದು ಖಯಾಲಿಯ ಭಾಗ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವನು ಜೂಜು ಮತ್ತು ಇಸ್ಪೀಟ್ ಒಂದು ಚಟಕ್ಕೆ ತೀವ್ರವಾಗಿ ಅಂಟಿಕೊಂಡಿದ್ದಾನೆ. ಯಾವುದೇ ಒಂದು ಕೆಲಸವನ್ನು ಮಾಡೋದಲ್ಲ, ಕೇವಲ ಒಂದು ಸೂಕ್ತ ಕಾರಣ ತೆಗೆದುಕೊಂಡು ಈ ರೀತಿ ಒಂಟಿ ಮಹಿಳೆಯನ್ನ ಟಾರ್ಗೆಟ್ ಮಾಡೋದು, ಅವ್ರ ಮೇಲೆ ಅತ್ಯಾಚಾರ ಮಾಡಿ ನಂತರ ನಗದು ಮತ್ತು ವಸ್ತುಗಳನ್ನ ದೋಚ್ಕೊಳ್ಳೋದೇ ಇವನ ವೃತ್ತಿಯಾಗಿದೆ. ಸದ್ಯಕ್ಕೆ ಆ ಗ್ರಾಮದಲ್ಲಿ ಕೂಡ ಈತನ ಬಗ್ಗೆ ಹೆಚ್ಚಿಗೆ ಮಾಹಿತಿ ನೀಡ್ತಾ ಇಲ್ಲ. ಅಂದ್ರೆ ಮೂಲತಃ ಇವನು ಜುಮನಾಳ್ ಗ್ರಾಮದವನಾಗಿದ್ರು ಕೂಡ ಇವನು ವಾಸ ಮಾಡೋದು ವಿಜಯಪುರ ನಗರದಲ್ಲಿ ಅನ್ನೋ ಮಾಹಿತಿಯನ್ನು ಕೂಡ ಪೊಲೀಸರು ಹೇಳಿದ್ದಾರೆ. ಸದ್ಯ ಅತ್ಯಂತ ಒಂದು ತೀವ್ರಗತಿಯಲ್ಲಿ ಈತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಪೊಲೀಸರು ಒಂದು ಸಾರ್ವಜನಿಕರಲ್ಲಿ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಏನಂತಂದ್ರೆ ಇಂಥ ಒಂದು ಕಾಮ ಪಿಪಾಸುಗೆ ಒಂದು ಕೃತ್ಯಕ್ಕೆ ಬಲಿಯಾದರು ಮತ್ತೆ ಯಾರಾದ್ರೂ ಇದ್ರು ಕೂಡ ಅವರು ಯಾವುದೇ ಒಂದು ಅಂಜಿಕೆ ಅಳಕಿಲ್ಲದೆ ಕೂಡ ಪೊಲೀಸ್ ಠಾಣೆಗೆ ಬಂದು ಈತನ ಮೇಲೆ ದೂರು ದಾಖಲಿಸಿರಿ, ನಾವು ಕಾನೂನು ಪ್ರಕಾರ ಒಂದು ಕ್ರಮವನ್ನ ಕೈಗೊಂಡು ಈತನ ಮೇಲೆ ಮುಂದೆ ಕಠಿಣ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಯಾವುದೇ ಒಂದು ವಯಸ್ಸಾದ ಮಹಿಳೆಯನ್ನ ಕೂಡ ನೀವು ಹೊರಗಡೆ ಪ್ರಯಾಣ ಕಳಿಸ್ಬೇಕಂದ್ರೆ ಅವರ ಜೊತೆಗಾರರೊಬ್ಬರು ಮಾಡಿ ಕಳಿಸ್ಬೇಕು. ಒಂದು ವೇಳೆ ಓರ್ವ ಮಹಿಳೆಯನ್ನು ಕೂಡ ನೀವು ಕಳಿಸ್ಬೇಕಂತಂದ್ರೆ ಅವರಿಗೆ ಅಪರಿಚಿತ ವ್ಯಕ್ತಿಯ ಜೊತೆ ಈ ರೀತಿ ಪ್ರಯಾಣ ಮಾಡಬಾರದು ಅನ್ನೋ ಒಂದು ಕಿವಿಮಾತನ್ನ ಸಾರ್ವಜನಿಕರಲ್ಲಿ ಒಂದು ಪೊಲೀಸ್ ಇಲಾಖೆ ಮನವಿ ಮಾಡಿಕೊಂಡಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಅಶೋಕ್.